ಓಕೆ, ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ ವರ್ಗಾವಣೆಯಾಗ್ತಾ ಇದ್ದಂತೆ ಸಿಐಡಿ ಈಗ ಫುಲ್ ಆಕ್ಟಿವ್ ಆಗಿದೆ. ತಡರಾತ್ರಿಯೇ 4 ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದು ಸ್ಥಳ ಮಹಜರು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ. ಅಷ್ಟೇ ಅಲ್ಲ, ಘಟನಾ ಸ್ಥಳದ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಫುಲ್ ಆಕ್ಟಿವ್ ಆಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸಿದೆ. ಈ ಘಟನೆ ನಡೆದಂತಹ ಸ್ಥಳದ ಸುತ್ತಮುತ್ತ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಕಲೆ ಹಾಕಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ಈಗ ಅವರು ತನಿಖೆಗೆ ಒಳಪಡಿಸಿದ್ದಾರೆ. ತಡರಾತ್ರಿಯೇ ಹಿರಿಯ ಅಧಿಕಾರಿಗಳ ಜತೆ ತನಿಖಾಧಿಕಾರಿ ಚರ್ಚೆ ನಡೆಸಿದ್ದು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಇವತ್ತೇ ನೋಟಿಸ್ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಗೌರವಾಧ್ಯಕ್ಷ ಶ್ರೀರಾಮ್ ವಿಚಾರಣೆ ನಡೆಸಲಾಗುತ್ತೆ. ಕಾರ್ಯದರ್ಶಿ ಎ ಶಂಕರ್ಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ಇಂದೇ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದ್ದು ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಸಿಐಡಿ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ. ಸಿಐಡಿ ತನಿಖೆ ನಡೆಸ್ತಾ ಇದೆ. ಇನ್ನೊಂದು ಕಡೆ ಹೈಕೋರ್ಟ್ನಲ್ಲೂ ಕೂಡ ಒಂದು PL ಇದೆ ಮತ್ತು ಅಲ್ಲೂ ಕೂಡ ಸುಮೋಟೋ ಕೇಸ್ಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಮತ್ತೊಂದು ಕಡೆ RCB DNA ಮತ್ತು KSCA ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬೇರೆ ನಡೀತಾ ಇದೆ. ಈ ರೀತಿ ಹಲವು ಹಂತಗಳಲ್ಲಿ ಈ ಕಾಲ್ತುಳಿತ ಪ್ರಕರಣದ ತನಿಖೆ ನಡೀತಾ ಇದೆ ಹೌದು. ಆದರೆ ಈ ತನಿಖೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಮತ್ತು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದಂತಹ ಸರ್ಕಾರ ಮತ್ತು ಸರ್ಕಾರದ ಇತರೆ ಅಂಗಗಳು ಹಾಗೂ KSCA RCB DNA ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ತನಿಖೆ ನಡೆದರೆ ಇದಕ್ಕೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಹೊರತು ಸರ್ಕಾರದ ಮೂಗಿನ ನೇರಕ್ಕೆ ತಕ್ಕ ಹಾಗೆ ತನಿಖೆ ನಡೆಸಿದರೆ ಗೊತ್ತಿಲ್ಲ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂಥ CCTV ದೃಶ್ಯಗಳನ್ನು ನೋಡಿದರೆ ಭಯ ಆಗುತ್ತೆ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನೋಡಿ, ನೀವು ನೋಡ್ತಾ ಇರುವಂತಹ ದೃಶ್ಯಗಳು ನೋಡಿ ಹೇಗಿದೆ ಅಂತ. ಅಲ್ಲಿ ಜನ ಬಿದ್ದಿದ್ರು ಕೂಡ ಅವ್ರ ಮೇಲೆ ಹತ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಯಾರೋ ಲಾಠಿ ತಗೊಂಡು ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಜನ ಬಿದ್ದಿದ್ದಾರೆ. ಜನರ ಮೇಲೆ ನೀವು ಮತ್ತೆ ಓಡಿ ಹೋಗ್ತಾ ಇದ್ದೀರಲ್ಲ, ಅವ್ರನ್ನ ಎತ್ತೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಅಲ್ಲಿ ಕೋಲ್ ತಗೊಂಡು ಚದುರಿಸುವಂತಹ ಕೆಲಸ ನಡೀತಾ ಇದ್ದಾರೆ. ನಿಮ್ಮ ಕಣ್ಣಿಗೆ ಅದನ್ನು ಹೇಗೆ ನೀವು ಕಾಣುತ್ತಾ ಹಾಗೆ ವಿಶ್ಲೇಷಣೆ ಮಾಡ್ಬೋದು. ಇಲ್ಲ, ಲಾಠಿ ತಗೊಂಡು ಹೊಡೆದ್ರು ಅದಕ್ಕೆ ಬಿದ್ದರು ಅಂತ. ಬಿದ್ದಿದ್ದಕ್ಕೆ ಅವರನ್ನು ಎಬ್ಬಿಸೋಕ್ಕೂ ಆಗದೇ ಇರೋ ರೀತಿಯಲ್ಲಿ ನಮ್ಮ ಜನ ನೋಡಿ, ಅಲ್ಲಿ ಬ್ಯಾರಿಕೇಡ್ ಕೆಳಗಡೆ ಬಿದ್ದಿರೋದು. ಬ್ಯಾರಿಕೇಡ್ಗಳನ್ನು ಅಂದರೆ ಗೇಟ್ ಆ ಕಡೆ ಬ್ಯಾರಿಕೇಡ್ ಇದೆ, ಗೇಟ್ ಈ ಕಡೆ ಇರೋರಿಗೆ ಅಲ್ಲಿ ಬ್ಯಾರಿಕೇಡ್ ಇದೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಬ್ಯಾರಿಕೇಡ್ಸ್ ಇದೆ, ಇಲ್ಲಿ ಜನ ಇದ್ದಾರೆ, ಮಧ್ಯದಲ್ಲಿ ಇನ್ನೊಂದು ಗೇಟ್ ಇದೆ. ಗೇಟನ್ನು ತಳ್ಳಿ ಓಪನ್ ಮಾಡಿದ ತಕ್ಷಣ ಒಂದೇ ಸರಿ ರಶ್ ಆದರೂ ಇಲ್ಲಿ ಬ್ಯಾರಿಕೇಡ್ಗಳಿದ್ದು ಬ್ಯಾರಿಕೇಡ್ ಮೇಲೆ ಬಿದ್ದರು. ಆ ಬ್ಯಾರಿಕೇಡ್ಗಳು ಇವ್ರ ಕಾಲುಗಳ ಮೇಲೆ ಬಿತ್ತು. ಸೊ ಇವರಲ್ಲಿ ಸ್ಟ್ರಕ್ ಆದರೂ ಕೂಡ ಜನ ಬಿದ್ದಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇಷ್ಟು ಉನ್ಮಾದದಲ್ಲಿ ಎಲ್ಲರೂ ಅವ್ರ ಮೇಲೆ ಹತ್ತಲಾಗಿ ಒಳಗಡೆ ನುಗ್ಗಿಬಿಟ್ರು. ಹೀಗಾಗಿ ಆ ಕಾಲು ತುಳಿತದ ಒಳಗಡೆ ಸಿಗಾಕೊಂಡಿರುವಂತಹ ಜನ ಭಾಳಷ್ಟು ಜನ ಸತ್ತೋದ್ರು, ಉಸಿರುಗಟ್ಟು ಸತ್ತೋದ್ರು. ಕೆಲವರು ಬೇರೆ ಭಾಳ ಒಂದು ಭಯಾನಕವಾದಂಥ ದೃಶ್ಯ. ಎಷ್ಟೋ ಜನರ ಕೈಕಾಲು ಮುರಿದಿದೆ, ಎಷ್ಟೊಂದು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಸುಮಾರು 60 ಜನ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಾಸ್ಪಿಟಲ್ಗೆ ಹೋಗದೇನೆ ಹೆದರಿ ಮನೆಗೆ ಓಡಿ ಹೋಗಿ ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇರೋರು ಬಹಳಷ್ಟು ಜನ ಇದ್ದಾರೆ. ಒಬ್ಬೊಬ್ಬರು ಹೇಳುವಂಥ ಕತೆಗಳನ್ನು ಕೇಳ್ತಾ ಇದ್ರೆ ಎಷ್ಟು ಭಯ ಆಗುತ್ತೆ ಅಂತಂದರೆ, ಇವತ್ತು ನಾವು ಬದುಕಿರೋದೇ ಹೆಚ್ಚು. ನನ್ನ ಕಾಲು ಸಿಗಾಕೊಂಡಿತ್ತು, ಆದರೆ ಯಾರೋ ಪುಣ್ಯಾತ್ಮ ನನ್ನ ಕಾಲನ್ನ ಎಳೆದುಬಿಟ್ಟ, ಇಲ್ದಿದ್ರೆ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಮೊಟ್ಟ ಮೊದಲಿಗೆ ನಾನು ಮಾಡಿದ್ದು ನನ್ನ ತಾಯಿಗೆ ಕಾಲ್ ಮಾಡಿದೆ, ನಾನು ಸೇಫ್ ಆಗಿದ್ದೀನಮ್ಮ, ನೀನು ಹೆದರಬೇಡ ಅಂತ. ಇಷ್ಟಾದರೂ ಕೂಡ ಕಣ್ಣು ಮುಂದೆ ಜನ ಸಾಯ್ತಾ ಇದ್ರು. ಜನ ನುಗ್ಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಕ್ಕೆ ಹೋಗ್ತಾ ಇದ್ರು. ಅದು ನೋಡಿದಾಗ ನಮಗೆ ತುಂಬ ಭಯ ಆಯಿತು.
80 ವರ್ಷ 85 ವರ್ಷದ ಮುದುಕಿಯರು ಬಂದು ಕುತ್ಕೊಂಡಿದ್ದಾರೆ. ಇವರೆಲ್ಲ ಹೆಂಗಪ್ಪ ಸೇಫಾಗಿ ಒಳಗಡೆ ಬಂದುಬಿಟ್ರು ಅಂತ ನಮಗೂ ಅನಿಸಿದ್ದಿದೆ. ಇನ್ನು ಈ ಗೇಟ್ಗಳಲ್ಲಿ ಹಿಂಗೆ ಆದರೆ ಒಳಗಡೆ 35,000ರಿಂದ 40,000 ಅಷ್ಟೇ ಕೆಪಾಸಿಟಿ ಇರೋದು. ಅದರ ಆಚೆಗೂ ಕೂಡ ಜನ ಸೇರಿದ್ರು. ಯಾವ ಲೆವೆಲ್ಗೆ ಅಂತಂದರೆ ಅಲ್ಲಿರುವ ಕಟ್ಟೆಗಳು, ಅಲ್ಲಿರುವಂಥ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮೇಲೆಲ್ಲ ಹತ್ತಿ ಕೂತ್ಕೊಂಡಿದ್ರು. ಈ ಲೆವೆಲ್ಗೆ ಒಂಥರ ತುಂಬ ದೊಡ್ಡ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆನೂ ಕೂಡ ಅನಾಹುತ ನಡಿಬೇಕಾಗಿತ್ತು. ದೇವ್ರ ದೊಡ್ಡವನು ಏನೂ ಆಗಿಲ್ಲ ಅಷ್ಟೇ. ಅಷ್ಟರ ಮಟ್ಟಿಗೆ ದೊಡ್ಡ ಅವ್ಯವಸ್ಥೆ. CID ತನಿಖೆಯಲ್ಲಿ ಏನೇನು ಹೊರಗಡೆ ಬರುತ್ತೆ ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSCA ಖಜಾಂಚಿ ಜೈರಾಮ್ ರಾಜೀನಾಮೆ ಕೊಟ್ಟಿದ್ದಾರೆ. KSCA ಕಾರ್ಯದರ್ಶಿ ಶಂಕರ್ ಕೂಡ ರಿಸೈನ್ ಮಾಡಿದ್ದಾರೆ. ನೈತಿಕ ಹೊಣೆ ಹೊತ್ತು ಇಬ್ಬರು ರಾಜೀನಾಮೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಟ್ಲೀಸ್ಟ್ ನೀವಾದರೂ ನೈತಿಕ ಹೊಣೆ ಹೊರ್ತಾ ಇದ್ದೀರಲ್ಲ. ನಮ್ಮ ಸರ್ಕಾರದಲ್ಲಿ ಯಾರೂ ನೈತಿಕ ಹೊಣೆ ಹೊರಕ್ಕೆ ಸಿದ್ಧ ಇಲ್ಲ. ಎಲ್ಲರನ್ನೂ ಬೇರೆ ಅವ್ರ ತಲೆದಂಡ ಮಾಡಿ ನಾವು ಚೆನ್ನಾಗಿರೋಣ, ಸೇಫಾಗಿರೋಣ, ನಮಗೇನಪ್ಪ ವಿರಾಟ್ ಕೊಹ್ಲಿ ಜೊತೆ ನಮಗೂ ನಮ್ಮ ಮೊಮ್ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಫೋಟೋ ಸಿಕ್ತು ಅಷ್ಟೇ ಪುಣ್ಯ ಅಂತ ಆರಾಮಾಗಿದ್ದಾರೆ. ಆದರೆ KSCA ಕಾರ್ಯದರ್ಶಿ ಶಂಕರ್ ರಿಸೈನ್ ಮಾಡಿದ್ದಾರೆ. ಖಜಾಂಚಿ ಕೂಡ ರಿಸೈನ್